ಮಾದಪ್ಪನ ದರ್ಶನಕ್ಕೆ ಯಡಿಯೂರಪ್ಪ ಬರಲಿಲ್ಲ. ಯಾಕೆ ಬರಲಿಲ್ಲ ಅಂತ ಗೊತ್ತಿಲ್ಲ. ಆದ್ರೆ ಸೋಮಣ್ಣ ಮೇಲಿನ ಸಿಟ್ಟು ಅನ್ನೋದು ಬಿಜೆಪಿ ವಲಯದಲ್ಲೇ ಕೇಳಿ ಬರ್ತಾ ಇರೋ ಮಾತು. ಈ ಕುರಿತ ಸ್ಟೋರಿ ಇಲ್ಲಿದೆ ನೋಡಿ. ಮಲೈ ಮಹದೇಶ್ವರ ಬೆಟ್ಟದ ದೀಪದ ಗಿರಿ ಒಡ್ಡುವಿನಲ್ಲಿ 108 ಅಡಿ ಎತ್ತರದ ಮಹದೇಶ್ವರ ಸ್ವಾಮಿ ಪ್ರತಿಮೆಯನ್ನ ಸಿಎಂ ಬಸವರಾಜ ಬೊಮ್ಮಾಯಿ ಭಕ್ತರಿಗೆ ಅರ್ಪಿಸಿದ್ರು. ಕ್ರೇನ್ ಮೂಲಕ ಪ್ರತಿಮೆ ಬಳಿಗೆ ತೆರಳಿ ಹುಲಿ ಮೇಲೆ ಕುಳಿತ ಮಹದೇಶ್ವರ ಸ್ವಾಮಿಯ ಪ್ರತಿಮೆಯ ಪ್ರತಿಕೃತಿಗೆ ಪುಷ್ಪಾರ್ಚನೆ ಮಾಡಿದ್ರು. ಸುತ್ತೂರು ಮಠದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ, ಸಾಲೂರು ಮಠದ ಹಿರಿಯ ಸ್ವಾಮೀಜಿ ಗುರುಸ್ವಾಮಿ, ಜಿಲ್ಲಾ ಉಸ್ತುವಾರಿ ಸಚಿವ ವಿ ಸೋಮಣ್ಣ, ಸಹಕಾರ ಸಚಿವ ಎಸ್ಟಿ ಸೋಮಶೇಖರ್, ಶಾಸಕರಾದ ಆರ್ ನರೇಂದ್ರ, ಎನ್ ಮಹೇಶ್ ಮುಖ್ಯಮಂತ್ರಿ ಬೊಮ್ಮಾಯಿ ಜೊತೆಗಿದ್ರು. ಆದ್ರೆ ಯಡಿಯೂರಪ್ಪರಿಗೆ ಆಹ್ವಾನ ಇದ್ರೂ ಬರಲಿಲ್ಲ. ಬೇಕಾದವರನ್ನ ಕರೆಸಿಕೊಳ್ತಾನಷ್ಟೇ ಮಾದಪ್ಪ. ಯಡಿಯೂರಪ್ಪ ಹೆಸರೇಳ್ತಿದ್ದಂತೆ ಸೋಮಣ್ಣ ಬರ್ತಾರೆ. ಎಲ್ಲರಿಗೂ ಹೇಳಿದ್ದೀವಿ, ಮನೆ ಯಡಿಯೂರಪ್ಪನವ್ರಿಗೂ ಹೇಳಿದ್ದೀವಿ. ಮಾದಪ್ಪ ಯಾರ್ಯಾರು ಕರ್ಸ್ಕೊತಾನೆ, ಆಮೇಲೆ ಯಾವಾಗ ಬೇಕೋ ಅವಾಗ ಕರ್ಸ್ಕೊತಾನೆ. ಒಂದು ಸಾಂಪ್ರದಾಯಿಕವಾಗಿ ಲೋಕಾರ್ಪಣೆ ಕಾರ್ಯಕ್ರಮ. ಮಾದಪ್ಪ ತನಗೆ ಬೇಕಾದವರನ್ನ ಕರೆಸಿಕೊಳ್ತಾನಷ್ಟೇ ಅಂತ ಸೋಮಣ್ಣ ಹೇಳಿದ್ರು. ಆದ್ರೆ ಮಾದಪ್ಪ ಯಡಿಯೂರಪ್ಪರನ್ನ ಕರೆಸಿಕೊಳ್ಳಲಿಲ್ಲ. ತುಮಕೂರಲ್ಲಿ ಬಿಜೆಪಿ ವಿಜಯ ಸಂಕಲ್ಪದಲ್ಲಿದ್ದ ಯಡಿಯೂರಪ್ಪ ಮಹದೇಶ್ವರ ಬೆಟ್ಟಕ್ಕೆ ಹೋಗಲಿಲ್ಲ. ಇದು ಸೋಮಣ್ಣ ಮತ್ತು ಯಡಿಯೂರಪ್ಪ ಮಧ್ಯೆ ಇರುವ ಶೀತಲ ಸಮರಕ್ಕೆ ಸಾಕ್ಷಿಯಾಯಿತು. ಆದರೆ ಯಾವ ಸಮರನೂ ಇಲ್ಲ ಅನ್ನೋ ರೆಡಿಮೇಡ್ ಉತ್ತರ ಮುಖ್ಯಮಂತ್ರಿಗಳು ಹಾಗೂ ಯಡಿಯೂರಪ್ಪರದ್ದು. ನಮಗೂ ಅವ್ರಿಗೆ ಏನು ಭಿನ್ನಾಭಿಪ್ರಾಯಗಳಿಲ್ಲ, ಚೆನ್ನಾಗಿದ್ದೇವೆ, ಒಟ್ಟಾಗಿದ್ದೇವೆ, ಒಟ್ಟಿಗೆ ಬರೋ ದಿವಸ ಕೆಲಸ ಮಾಡ್ತೇವೆ. ಅಲ್ಲಿ ನಮ್ಮ ನಾಯಕರಾದಂಥ ಯಡಿಯೂರಪ್ಪನವರ ಕ್ಷೇತ್ರ, ಅಲ್ಲಿ ಯಡಿಯೂರಪ್ಪರಿದ್ದರೆ ಇಲ್ಲಿ ನನ್ನ ಸಹೋದರ ಸೋಮಣ್ಣ. ಅದೇನೇ ಇರಲಿ, ಮಾದಪ್ಪನ ದರ್ಶನ ಪಡೆದು ಸಿಎಂ ವಿಶೇಷ ಪೂಜೆ ಸಲ್ಲಿಸಿದ್ರು. 530 ಕೆಜಿ ಬೆಳ್ಳಿಯ ರಥವನ್ನು ಲೋಕಾರ್ಪಣೆ ಮಾಡಿದ್ರು. ದೀರ್ಘದಂಡ ನಮಸ್ಕಾರ ಹಾಕಿದ ಸಿಎಂ ಬಿಜೆಪಿ ಗೆಲ್ಲಿಸಪ್ಪ, ಮತ್ತೆ ಅಧಿಕಾರಕ್ಕೆ ಬರುವಂತೆ ಮಾಡಪ್ಪ, ಸಮಸ್ಯೆಗಳನ್ನೆಲ್ಲ ಬಗೆಹರಿಸಪ್ಪ ಅಂತ ಕೈ ಮುಗಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.